ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಂಶಿ. ನಾವು ಈ ದಿನ ಇದ್ದೀವಿ ಗಿಣಿಗೇರಿ ಗವಿಶ್ರೀ ಕೆರೆಯಲ್ಲಿ. ಈ ಕೆರೆಯಲ್ಲಿ ಏನೆಲ್ಲ ಇದೆ ನೋಡೋಣ ಬನ್ನಿ. ಸೂಪರ್ ಫಾಸ್ಟ್ ಬೋಟಿಂಗ್ ಥ್ರಿಲ್ ಅನುಭವ ಪಡಿಬೇಕೆ? ಹಾಗಾದರೆ ವಿಸಿಟ್ ಮಾಡಿ ಗಿಣಿಗೇರಿ ಗವಿಶ್ರೀ ಕೆರೆ. ಸಖತ್ ಬೋಟಿಂಗ್ ಇನ್ಸ್ಟ್ರೂಮೆಂಟ್ ಗವಿಶ್ರೀ ಕೆರೆ ಬೋಟಿಂಗ್, ಇದು ನಿಜಕ್ಕೂ ಅದ್ಭುತ. ಗವಿಶ್ರೀ ಕೆರೆ ಅಂತೇಳಿ ಗಿಣಿಗೇರಿ ಹತ್ರ. ಇದು ಭಾಳ ಮೊದಲು ಏನಿತ್ತಂದರೆ ಇಲ್ಲಿ ಬರೋಕ್ಕೆ ಕೂಡ ಜನ ಯಾರೂ ಬರ್ತಿದ್ದಿಲ್ಲ, ಯಾಕಂದ್ರೆ ಅಷ್ಟೆಲ್ಲ ಒಂದು ನಮೂನಿ ಗಲೀಜು ಥರ ಇತ್ತು. ಯಾವಾಗ ಅಜ್ಜರು ಇಲ್ಲಿ ಬಂದು ಇದನ್ನ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡೋಂಥ ಅವರು ತೊಗೊಂಡ್ರು ಆ ಸಂದೇಶನ ಜನರಿಗೆ ಕೊಟ್ಟು ಇವತ್ತು ಹೆಂಗಾಗಿದೆ ಅಂದರೆ, ನಾನೇ ಇದು ಫಸ್ಟ್ ಟೈಮ್ ಬಂದಿದ್ದು, ನಿಜವಾಗ್ಲೂ ನಾನು ನೋಡಿದ್ದಿಲ್ಲ. ನಮ್ಮ ಆತ್ಮೀಯರು ಹೇಳಿದರು, ಆಮೇಲೆ ನಮ್ಮೂರೊಬ್ಬರು ಆತ್ಮೀಯರು ಇಲ್ಲೇ ಅದಾರ, ನಾಗರಾಜ್ ಅಂತೇಳಿ, ನೋಡೋಣ ಅಂತೇಳಿ ಅವ್ರು ಹೇಳಿದಕ್ಕೆ ನಾ ಬಂದೀನಿ. ಇವತ್ತು ನೋಡಿದೆ, ನಿಜವಾಗಲೂ ಇದನ್ನು ಎಲ್ಲ ಚೇಂಜಸ್ ಆಗಿದ್ದು ನೋಡಿದ್ರೆ ನಿಜವಾಗಲೂ ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ನಾನು ಎಲ್ಲೆಲ್ಲ ಹೋಗೀನಿ, ಬಟ್ ಗಿಣಿಗೇರಿಯಲ್ಲಿ ಇಂಥ ಕೆರೆ ಐತೆ ಅಂತ ನಾನು ನೋಡಿಲ್ಲ. ನಿಜವಾಗ್ಲೂ ಬೋಟ್ ಸಿಸ್ಟಮು ಇಷ್ಟೆಲ್ಲ ಸಿಸ್ಟಮೆಟಿಕ್ ಐತೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಇವತ್ತು ಭಾಳ ಪ್ರೇರಣೆ. ನಿಜವಾಗ್ಲೂ ಎಲ್ಲ ಸಾರ್ವಜನಿಕರಲ್ಲಿ ನಾನು ಏನು ಹೇಳ್ತೀನಿ, ಮನೆಯಲ್ಲಿರೋಂಥ ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಆರಾಮಾಗಿ ಮನುಷ್ಯ ಯಾವಾಗಾದ್ರೂ ಫ್ರೀಡಮ್ ಇದ್ದಾಗ ಬಂದ್ಬೇಕಂದ್ರೆ ಇಲ್ಲಿ ಮನುಷ್ಯ ಆರಾಮಾಗಿರ್ತಾನೆ. ಇವತ್ತು ನಾನು ಎಷ್ಟು ಎಂಜಾಯ್ ಮಾಡೀನಂದ್ರೆ, ನಿಜವಾಗಲೂ ನಾನು ಇವತ್ತು ಎಷ್ಟು ಬಿಸ್ನೆಸ್ಸಲ್ಲಿ ಯಾವುದಾಗಲಿ ಏನೋ ಮಾಡಲಿ, ಮನುಷ್ಯ ಒಂದು ಇಲ್ಲಿ ಬಂದು ಆರಾಮಾಗಿರ್ತಾನೆ. ಅಷ್ಟು ನೀಟ್ನೆಸ್ಸು, ಬೋಟ್ ಸಿಸ್ಟಮು, ಸ್ವಚ್ಛತೆ, ಯಾವುದೇ ಗಲೀಜಿಲ್ಲ, ಏನಿಲ್ಲ. ವಾತಾವರಣ ಎಲ್ಲ ಸ್ವಚ್ಛತೆ. ಎಂಟ್ರೆನ್ಸ್ ಹೆಂಗಿದೆ, ಒಳಗಡೆ ಹಂಗಿದೆ. ಕೆರೆಯಲ್ಲಿ ಒಳಗಡೆ ಯಾವುದೇ ಸ್ಮೆಲ್ ಇಲ್ಲ, ಏನಿಲ್ಲ, ವಾಸನೆ ಇಲ್ಲ. ದಯವಿಟ್ಟು ಎಲ್ಲರೂ ಇಲ್ಲಿ ಬಂದು ಗಿಣಿಗೇರಿ ಕೆರೆ ಹತ್ರ ಬಂದು ನೋಡ್ರಿ. ಇಲ್ಲಿ ಬೋಟ್ನಲ್ಲಿ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕರ್ಕೊಂಬಂದು ಈ ಬೋಟ್ನಲ್ಲಿ ಇಡೀ ಕೆರೆಯನ್ನು ಸುತ್ತಾಡ್ರಿ. ನಿಮಗೆ ಆತ್ಮಕ್ಕೆ ಶಾಂತಿ, ನೆಮ್ಮದಿ, ಮಾನಸಿಕ ಒತ್ತಡ ಇರೋರು ಸಹಿತ ಇಲ್ಲಿ ಆರಾಮಿರ್ತಾರೆ.